ಸರ್ಕಾರದ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗೆ ತೀವ್ರ ವಿರೋಧ. ಗೌರಿಬಿದನೂರಿನ ಬಿಒ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ. ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ಜಾರಿಗೆ ತರಲು ನಿರ್ಧರಿಸಲಾಗಿದ್ದು, ರಾಜ್ಯಾದ್ಯಂತ ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಯೋಜನೆಯಿಂದಾಗಿ ಗ್ರಾಮೀಣ ಭಾಗದ ಸಾವಿರಾರು ಸಣ್ಣ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡ್ತಾ ಇವೆ ಎಂಬ ಆತಂಕ ಪೋಷಕರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ತಜ್ಞರಲ್ಲಿ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಈ ಯೋಜನೆಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇತ್ತ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರೋಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಿಒ ಆಫೀಸ್ ಮುಂಭಾಗ ಗ್ರಾಮಸ್ಥರು ಹಾಗೂ ಎಐಡಿಎಸ್ಒ ಮಂಡಳಿ ಸದಸ್ಯರು ಪ್ರತಿಭಟನೆಯನ್ನ ನಡೆಸಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯನ್ನ ಉಳಿಸಲು ಆಗ್ರಹಿಸಿದ್ರು. ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನ ಏನು ಸರ್ಕಾರದವ್ರು ನೋಡ್ಕೊಳ್ಳಲ್ಲಂತೆ, ನಿಮ್ಮೆಲ್ಲರ ಜನಗಳ ತೆರಿಗೆ ದುಡ್ಡಿಂದ ಕಟ್ಸ್ಕೊಳ್ಳಲ್ಲಂತೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ 2,500 ಕೋಟಿ ಲೋನ್ ತಗೊಂಡಿದ್ದಾರೆ. 2 ರಿಂದ 4 ಕೋಟಿ ಲೋನ್ ಫಸ್ಟ್ ಕೊಡ್ತಾರಂತೆ. ಆ ಕೋಟಿನ ದುಡ್ಡನ್ನ ಕೊಟ್ಬಿಟ್ಟು ಆ ಬಿಲ್ಡಿಂಗ್ ನ ಕಟ್ಟೆ ಕೊಡ್ತಾರಂತೆ. ಅದು ಮುಗ್ದಾದ್ಮೇಲೆ ಹೊರಗುತ್ತಿಗೆ ಮಾಡ್ತೀವಿ ಅಂತ ಹೇಳಿನೇ ಸರ್ಕ್ಯುಲರ್ ಅಲ್ಲಿ ಇದೆ ಸರ್. ಅಕ್ಟೋಬರ್ 15ನೇ ತಾರೀಕು ಬಿಟ್ಟಿರುವಂತ ಸರ್ಕ್ಯುಲರ್ ಅಲ್ಲಿ ಇದೆ. ಸೊ ಆಗ್ಲೇ ಇನ್ನು ಕೆಲವು ಕಡೆ ನೋಡೋದಾಯ್ತು ಅಂತಂದ್ರೆ ಈಗಾಗಲೇ KR ಪೇಟೆ ಅಂತ ಹೇಳಿ ಅಲ್ಲೇನಾಗಿದೆ ಅಂತಂದ್ರೆ ಸ್ಕೂಲ್ ಬಸ್ಗಂತ ಹೇಳಿನೇ 3,500 ತಗೋತಾ ಇದ್ದಾರೆ. ಇಲ್ಲೂ ಕೂಡ ಹೇಳಿದರೆ ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳಿಗೆ ಸ್ಕೂಲ್ ಬಸ್ನ ಫ್ರೀ ಆಗಿ ಬಿಡ್ತೀವಿ ಅಂತ ಹೇಳಿ ಅದು ಸರ್ಕ್ಯುಲರ್ ಅಲ್ಲಿ ಇನ್ನೊಂದ್ ಕಡೆ ಹೇಳುತ್ತೆ SDMC ದವರು ನೋಡ್ಕೋಬೇಕು ಅಂತ ಹೇಳುತ್ತೆ. ಸೊ ಇಲ್ಲಿ ಸರ್ ಇವತ್ತು SDMC ದವರು ಅಂತಂದ್ರೆ ಯಾರು ಸರ್? ಅಲ್ಲಿರೋ ಬಡ ರೈತರು, ಕೂಲಿ ಕಾರ್ಮಿಕರು ಅವರಿಂದ ಎಲ್ಲಿ ನೋಡ್ಕೊಳಕ್ಕಾಗುತ್ತೆ ಸರ್? ಇವತ್ತು ಸರ್ಕಾರದವರು ಹಂತವಾಗಿ ಸರ್ಕಾರಿ ಶಾಲೆಗಳನ್ನ ನೋಡ್ಕೋಬೇಕಾಗಿತ್ತು, ಅದನ್ನ ಕೈ ಬಿಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವುಗಳಿಲ್ಲಿ ಹೋರಾಟ ಮಾಡ್ತಾ ಇದ್ವಿ. ನಮ್ಮೂರಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನ ನಮ್ಮೂರಲ್ಲೇ ಇನ್ಫ್ರಾಸ್ಟ್ರಕ್ಚರ್ನ ಗೌರ್ಮೆಂಟ್ ಕೊಟ್ಟು ಮಾಡಬೇಕು. ಹಾಗೂ ಇಲ್ಲಿ ಮೈನು ಬಂದಿರೋ ಉದ್ದೇಶ ಏನು ಅಂತಂತಂದ್ರೆ ಬಡವರು ಮತ್ತೆ ಕೂಲಿ ಕಾರ್ಮಿಕರಿಗೆ ತುಂಬಾ ಅನ್ಯಾಯ ಆಗುತ್ತೆ. KPSC ಶಾಲೆ ಎಲ್ಲೋ ಹೊಸೂರು ಬೇರೆ ಎಲ್ಲೋ ಒಂದು ಕಡೆ ಮಾಡಿದಾಗ ನಮ್ಮ ಹಳ್ಳಿಯವರು ಅಲ್ಲಿಗೆ ಹೋಗಿ ಕಲಿಯೋದಿಲ್ಲ. ಮಕ್ಕಳು ತುಂಬಾ ಬಡವರ್ಗದವ್ರ ಮಕ್ಕಳನ್ನ 6 ಕಿಲೋಮೀಟರ್ 7 ಕಿಲೋಮೀಟರ್ 1ರಿಂದ 8ನೇ ಕ್ಲಾಸ್ವರೆಗೂ ನಡ್ಕೊಂಡು ಹೋಗೋದು ತುಂಬಾ ಕಷ್ಟಕರವಾಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಈ ಕೂಡಲೇ KPS ಮ್ಯಾಗ್ನೆಟಿಕ್ ಅನ್ನೋ ಏನಿದೆ ಅದನ್ನ ಕೈ ಬಿಡಬೇಕು ಅಂತೇಳಿ ಎಲ್ಲರ ಪರವಾಗಿ ನಾವು ಬಂದ್ರಳ್ಳಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ. ಇನ್ನು ಗೌರಿಬಿದನೂರು ತಾಲೂಕಿನ 3 ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ನಿರ್ಮಿಸಿ 20ಕ್ಕೂ ಹೆಚ್ಚು ಗ್ರಾಮೀಣ ಶಾಲೆಗಳನ್ನು ಮುಚ್ಚಲು ಹೊರಟಿದೆ. ಹಳ್ಳಿಗಳಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದಿದ್ದರೂ ಉಚಿತ ಸಾರಿಗೆಯ ಸುಳ್ಳು ಭರವಸೆಯನ್ನ ನೀಡಿ ಗ್ರಾಮೀಣ ಮಕ್ಕಳ ಶಿಕ್ಷಣ ಹಕ್ಕನ್ನ ಕಸಿದುಕೊಳ್ತಾ ಇದೆ. ಆದ್ದರಿಂದ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ಕೈಬಿಡಬೇಕೆಂದು ಇದನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ನಿರ್ವಹಣೆಗೆ ಮನವಿ ಪತ್ರವನ್ನ ನೀಡಿದ್ರು. ಈ ರಾಜ್ಯದಲ್ಲಿ 40,000 ಸರ್ಕಾರಿ ಶಾಲೆಗಳನ್ನ ಸರ್ಕಾರ ಏನು ಮುಚ್ಚದಕ್ಕೆ ಹೋಗ್ತಾ ಇದೆ, ಅದನ್ನ ವಿರೋಧಿಸಿ ಇಡೀ ರಾಜ್ಯದಾದ್ಯಂತ ಎಐಡಿಎಸ್ಒ ಸಂಘಟನೆಯಿಂದ ಮತ್ತೆ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಗೌರಿಬಿದನೂರ ತಾಲೂಕಿನಲ್ಲಿ ಕೂಡ ಇವತ್ತು ಹಲವಾರು ಹಳ್ಳಿಗಳಿಂದ ನಾವು ಬಂದಿದ್ದೀವಿ. ಅವ್ರ ಉದ್ದೇಶ ಇವತ್ತು ಇಂಗ್ಲೀಷ್ ಮೀಡಿಯಂ ಕಲಿಸ್ತೀವಿ, ಭರತನಾಟ್ಯ ಕಲಿಸ್ತೀವಿ ಅಥವಾ ಅಡಿಕೆ ಸುಲಿಯೋದು ಕಲಿಸ್ತೀವಿ, ಇದನ್ನೆಲ್ಲ ಮಧು ಬಂಗಾರಪ್ಪನವರು ಮಿನಿಸ್ಟ್ರಿ ಹೇಳೋದನ್ನ ನಿಲ್ಲಿಸಬೇಕು. ಅದನ್ನ ನಿಲ್ಲಿಸಿ ಆ ಊರಿನಲ್ಲಿ ನೀವೇನು ಕೊಡ್ತೀರಾ ಆ ಊರಿನಲ್ಲೇ ಕೊಡಿ ನೀವು ಕ್ವಾಲಿಟಿನ. ಅದನ್ನ ಬಿಟ್ಬಿಟ್ಟು ಇಡೀ ಇತಿಹಾಸ ಇರ್ತಕ್ಕಂಥ ಶಾಲೆಗಳು ರೈತರು ಫ್ರೀ ಕೊಟ್ಟು ಜಮೀನನ್ನ ನಮ್ಮೂರಲ್ಲಿ ಶಾಲೆ ಇರ್ಬೇಕಂತಂದು ಹೇಳ್ಬಿಟ್ಟು ಅಂತ ಒಂದು ಶಾಲೆ ತೆರೆದಿದ್ದಾರೆ. ಎಷ್ಟೊಂದು ಜನ ಹಳೆ ವಿದ್ಯಾರ್ಥಿಗಳು ಇವತ್ತು ಸ್ಕೂಲ್ನ ನಡೆಸೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಟೀಚರ್ಸ್ಗೆ ಅಂತ. ಅದನ್ನ ಮುಚ್ಚಬಾರ್ದು ಸರ್ಕಾರ ಅಂತಂದು ಹೇಳ್ಬಿಟ್ಟು ನಾವು ಆ ಊರಲ್ಲೇ ಶಾಲೆ ಉಳಿಲಿ ಅಂತ ಒತ್ತಾಯಿಸ್ತಾ ಇದ್ದೀವಿ ಸರ್. ಇನ್ನು ಇಡೀ ರಾಜ್ಯದಲ್ಲಿ 40,000 ಸರ್ಕಾರಿ ಶಾಲೆಯನ್ನ ಮುಚ್ಚಲು ಸರ್ಕಾರ ಮುಂದಾಗಿದೆ. ಇದನ್ನ ವಿರೋಧಿಸಿ ಹೋರಾಟ ನಡೀತಾ ಇದ್ದು, ಹೋರಾಟದ ಬಳಿಕ ಆದರೂ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ಸರ್ಕಾರ ಕೈಬಿಡುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಜಿಲಾನ್ ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.